ಆರ್ಮೋಡ ಕವಿದ ಕತ್ತಲಿನಲ್ಲಿ ಜಿಟಿ ಜಿಟಿ ಸುರಿಯುತ್ತಿರುವ ಮಳೆಯಲ್ಲಿ ಹಾಳಾದ ಒಂದು ಗುಡಿಯ ಬಳಿ ಒಬ್ಬ ಸಂಶೋಧಕ ನಿಂತಿದ್ದಾನೆ. ಅವನೆದುರು ಮಣ್ಣಿನಿಂದ ಮಾಡಿದ ಕೆಲ ಕುದುರೆಯ ಮೂರ್ತಿಗಳು ಕತ್ತಲಲ್ಲೂ ಸಹ ಒಳೆಯುತ್ತಾ ಏಕಕಾಲದಲ್ಲೇ ಕುತೂಹಲ ಮತ್ತು ಭಯ ಹುಟ್ಟಿಸುತ್ತಿವೆ. ಕುತೂಹಲದಿಂದ ಆ ಮೂರ್ತಿಯನ್ನೇ ದಿಟ್ಟಿಸಿ ನೋಡಲಾಗಿ ಆತನಿಗೊಂದು ಅಶರೀರವಾಣಿ ಕೇಳಿಬರುತ್ತೆ. ನನ್ನನ್ನು ಮರೆತಿರುವೆಯಾ ಕಂದ, ಹೆದರಬೇಡ, ನಾನು ನಿಮ್ಮ ಬೆರ್ಮರ್, ನಿಮ್ಮ ಆರಾಧ್ಯ ದೇವ, ನಿಮ್ಮೆಲ್ಲರ ಕಾಯೋ ರಕ್ಷಕ ಎಂದು ಕೇಳಿಸುತ್ತೆ. ಸುತ್ತಲೆಲ್ಲ ತಿರುಗಿ ನೋಡಲಾಗಿ ಅಲ್ಲೊಂದು ನಿಶ್ಚಲ ಮೂರ್ತಿ ಶಾಂತವಾಗಿ ನಿಂತಿರುತ್ತೆ. ಅದರ ಕಣ್ಣುಗಳಲ್ಲಿ ಜೀವಂತ ಕಳೆ ಎದ್ದು ಕಾಣ್ತಿರುತ್ತೆ. ಗಾಬರಿಗೊಂಡ ಆತ ಅಲ್ಲಿಂದ ಕಾಲ್ ಕೇಳೋಕೆ ಶುರು ಮಾಡ್ತಾನೆ. ಊರಿನ ಕಡೆ ಓಡ್ತಾನೆ. ನಡೆದ ಘಟನೆಯನ್ನ ಊರಿನವರಿಗೆ ತಿಳಿಸ್ತಾನೆ. ಆಗ ಆ ಊರಿನ ಹಿರಿಯರು ಅವನಿಗೆ ಹೇಳ್ತಾರೆ, ಅದು ಬೆರ್ಮರ್ ದೈವದ ಸ್ಥಳ. ಒಮ್ಮೆ ಎಲ್ಲರಿಂದಲೂ ಪೂಜಿಸಲ್ಪಡುತ್ತಿದ್ದ, ಆರಾಧಿಸಲ್ಪಡುತ್ತಿದ್ದ ದೈವವದು. ಕುದುರೆ ಏರಿ ನಿಂತಿರುವ ನಮ್ಮೆಲ್ಲರ ರಕ್ಷಕ ಎಂದು. ಇದನ್ನೆಲ್ಲ ಕೇಳಿ ಗೊಂದಲಕ್ಕೊಳಗಾದ ಆತ ಮನೆ ದಾರಿ ಹಿಡಿತಾನೆ. ಆದ್ರೆ ಅವನಿಗೆ ರಾತ್ರಿ ನಡೆದ ಘಟನೆ ಅವನ ಮನಸ್ಸಲ್ಲಿ ಆ ದೈವದ ಹಿನ್ನೆಲೆಯನ್ನ ಕೆದಕೋಕೆ ಪ್ರೇರೇಪಣೆ ನೀಡ್ತಿರುತ್ತೆ. ಅವನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಮೂಡ್ತಿರುತ್ತೆ. ಯಾರು ಈ ಬೆರ್ಮರ್? ಈತ ದೈವನ ಅಥವಾ ಭೂತಾನ? ಆತ ನೋಡೋಕ್ ಹೇಗಿದ್ದ? ಆತ ಪರಶುರಾಮನ ಅವತಾರಾನ? ಈಗ ಯಾಕೆ ಯಾರು ಅವನ ಬಗ್ಗೆ ಮಾತಾಡ್ತಿಲ್ಲ? ಎಲ್ರೂ ಅವನ್ನ ಮರ್ತೋದ್ರ? ಎಂಬ ಹಲವಾರು ಪ್ರಶ್ನೆಗಳು ಅವನ ಮನದಲ್ಲಿ ಮೂಡಲಾರಂಭಿಸುತ್ತೆ. ತಡ ಮಾಡದ ಈತ ಕೂಡಲೇ ತನಗೆ ತಿಳಿದಿದ್ದ ಒಂದು ಗ್ರಂಥಾಲಯಕ್ಕೆ ಹೋಗಿ ತುಳುನಾಡಿನ ದೈವಗಳ ಇತಿಹಾಸದ ಬಗ್ಗೆ ಕೆದಕಲಾಗಿ ತಿಳಿದ ಕೆಲ ವಿಷಯಗಳು ಆತನನ್ನ ದಿಗ್ಭ್ರಮೆಗೊಳಿಸುತ್ತೆ. ಹೆಚ್ಚು ಕೆದಕುತ್ತಾ ಹೋದಂತೆಲ್ಲ ಹೊಸ ಹೊಸ ವಿಷಯಗಳೊಂದಿಗೆ ರೋಚಕತೆಯನ್ನು ಪಡ್ಕೊಳ್ತಾ ಆ ದೈವದ ಇತಿಹಾಸವನ್ನ ಪಾಕಿಸ್ತಾನದ ಬಲೂಚಿಸ್ತಾನಕ್ಕೆ ಕರೆದೊಯ್ಯುತ್ತೆ. ಕ್ರಿಸ್ತಪೂರ್ವ 1800ರ ಆಸುಪಾಸಿನಲ್ಲಿ ಇಂದಿನ ಪಾಕಿಸ್ತಾನದಲ್ಲಿರುವ ಬಲೂಚಿಸ್ತಾನದ ಪಿರಾಕ್ ಎಂಬ ಪ್ರದೇಶದಲ್ಲಿ ಒಂದು ಬುಡಕಟ್ಟು ಜನಾಂಗ ವಾಸಿಸ್ತಿರುತ್ತೆ. ಆ ಪ್ರದೇಶದ ಜನರು ಪ್ರಕೃತಿಯನ್ನೇ ದೇವರೆಂದು ಪೂಜಿಸ್ತಿರ್ತಾರೆ. ಮಣ್ಣಿನಿಂದ ಕೆಲ ಕುದುರೆ ಮೂರ್ತಿಗಳನ್ನ ಮಾಡಿ ತಮ್ಮ ಪ್ರದೇಶದ ಸುತ್ತಮುತ್ತ ಪ್ರತಿಷ್ಠಾಪಿಸಿರ್ತಾರೆ. ಅವು ಸಾಮಾನ್ಯ ಕುದುರೆ ಮೂರ್ತಿಗಳಲ್ಲ, ಸೃಷ್ಟಿಕರ್ತ ದೇವನ ಕುದುರೆಗಳು. ರಾತ್ರಿ ಗಾಳಿ ಬೀಸಿದಾಗ ಆ ಕುದುರೆ ಮೂರ್ತಿಗಳಿಗೆ ಜೀವ ಬಂದು ಓಡಲಾರಂಭಿಸುತ್ತೆ. ನಮ್ಮ ಕ್ಷೇತ್ರವನ್ನು ಬಾಹ್ಯಶಕ್ತಿಗಳಿಂದ ರಕ್ಷಣೆ ಮಾಡುತ್ತೆ ಎಂದು ಅಲ್ಲಿನ ಹಿರಿಯರು ನಂಬ್ತಿರ್ತಾರೆ. ಹೀಗೆ ಕಾಲ ಕಳೆದಂತೆ ಹಲವು ಶತಮಾನಗಳ ನಂತರ ಕ್ರಿಸ್ತಪೂರ್ವ 800ರ ಆಸುಪಾಸಿನಲ್ಲಿ ಈ ಭಾಗಕ್ಕೆ ಹವಾಮಾನ ವೈಪರೀತ್ಯ ಉಂಟಾಗಿ ಮಳೆ ಕಡಿಮೆಯಾಗಿ ನೆಲ ಒಣಗಿ ಕೃಷಿ ಕಷ್ಟಕರವಾಗುತ್ತೆ. ಮೇವಿಲ್ಲದೆ ಪಶುಗಳು ಸಾಯ್ತಿರ್ತವೆ. ಅದಲ್ಲದೆ ಇರಾನ್ ಭಾಗದಿಂದ ಈ ಜಾಗದ ಮೇಲೆ ದಾಳಿಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ. ಹೊಸ ಜನಾಂಗಗಳ ಪ್ರವೇಶ ಇವರ ಭೂಭಾಗವನ್ನು ಆಕ್ರಮಿಸಿಕೊಂಡು ಇವರನ್ನು ಸಂಕುಚಿತಗೊಳಿಸ್ತಾ ಹೋಗ್ತಾರೆ. ಕೃಷಿಯನ್ನೇ ನಂಬ್ಕೊಂಡು ಬದುಕ್ತಿದ್ದ ಇವರಿಗೆ ಬೇರೆ ದಾರಿ ಕಾಣದೆ ಬದುಕಲು ಫಲವತ್ತಾದ ಭೂಮಿ ಹುಡುಕ್ತಾ ವಲಸೆ ಹೋಗಲಾಗಿ ಇವರಿಗೆ ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಯ ಪರಿಚಯವಾಗುತ್ತೆ. ಫಲವತ್ತಾದ ಭೂಮಿ, ಅತ್ಯಧಿಕ ಮಳೆ ಇವರಿಗೆ ಕೃಷಿ ಮಾಡಲು ಯೋಗ್ಯ ಅನಿಸತೊಡಗುತ್ತೆ. ಒಂದೆಡೆ ಪಶ್ಚಿಮ ಘಟ್ಟಗಳ ಬೆಟ್ಟಗಳು, ಇನ್ನೊಂದೆಡೆ ಬೋರ್ಗರೆಯುವ ಸಮುದ್ರ ಇವರಿಗೆ ಸ್ವಾಭಾವಿಕ ಕೋಟೆಯಂತೆ ರಕ್ಷಣೆ ನೀಡುತ್ತೆ. ಕೃಷಿ ಬೆಳೆಗಳನ್ನ ಬೆಳೆಯೋಕೆ, ಬೆಳೆದ ಉತ್ಪನ್ನಗಳನ್ನ ಮಾರಾಟ ಮಾಡೋಕೆ ಇದೇ ಸೂಕ್ತವಾದ ಸ್ಥಳ ಎಂದು ನಂಬಿದ ಜನರು ಇಲ್ಲಿಯೇ ನೆಲೆ ನಿಲ್ಲೋಕೆ ನಿರ್ಧಾರ ಮಾಡ್ತಾರೆ. ಈ ಜನರು ಕುದುರೆ ಸಾಕಾಣೆ ಮತ್ತು ಕೃಷಿ ತಂತ್ರಜ್ಞಾನದಲ್ಲಿ ನಿಪುಣತೆ ಹೊಂದಿರ್ತಾರೆ. ಅದಾಗಲೇ ಇಲ್ಲಿ ವಾಸಿಸಿದ್ದ ದ್ರಾವಿಡರು ಶಾಂತಿ ಪ್ರಿಯರಾಗಿದ್ದರಿಂದ ಮತ್ತು ಇವರು ಕೂಡ ಪ್ರಕೃತಿ ಪೂಜೆ, ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಹೊಂದಿದ್ರಿಂದ ಇವರ ದೈವಾರಾಧನೆ ಪಿರಾಕ್ನ ಜನರ ಸಂಸ್ಕೃತಿಗೆ ಹೊಂದಿಕೊಳ್ಳಲಾರಂಭಿಸುತ್ತೆ. ಈ ಕರಾವಳಿಯಲ್ಲಿಯೇ ನೆಲೆ ನಿಂತ ಪಿರಾಕ್ನ ಜನರು ತಮ್ಮ ಕುದುರೆ ಪೂಜೆ ಮತ್ತು ಬ್ರಹ್ಮದೇವನ ಪೂಜೆಯನ್ನ ಸ್ಥಳೀಯ ದ್ರಾವಿಡ ಪರಂಪರೆಯೊಂದಿಗೆ, ಆರಾಧನೆಗಳೊಂದಿಗೆ ಸೇರಿಸ್ತಾರೆ. ಅವರ ಕೃಷಿ ಪದ್ಧತಿಯನ್ನ ಸ್ಥಳೀಯ ಜನರೊಂದಿಗೆ ಹಂಚಿಕೊಳ್ತಾರೆ. ಇಂತಹ ಆರಾಧನೆಗಳ ವಿಲೀನದೊಂದಿಗೆ ಅಲ್ಲೊಂದು ಹೊಸ ಸಂಸ್ಕೃತಿಯ ಉಗಮವಾಗುತ್ತೆ. ಅದೇ ತುಳುನಾಡು ಸಂಸ್ಕೃತಿ. ಈ ಪಿರಾಕ್ನ ಜನರು ವಲಸೆ ಬರುವಾಗ ತಮ್ಮ ಬಳಿ ತಮ್ಮ ಕ್ಷೇತ್ರದ ರಕ್ಷಕನೆಂದು ನಂಬಿದ್ದ ಕುದುರೆ ಏರಿ ನಿಂತ ಸೈನಿಕನ ಮೂರ್ತಿಗಳನ್ನು ಸಹ ತಂದಿರ್ತಾರೆ. ಅವರು ಈ ಮೂರ್ತಿಗಳನ್ನ ತಮ್ಮ ಸೃಷ್ಟಿಕರ್ತ ಬ್ರಹ್ಮದೇವ ಎಂದು ಪರಿಚಯಿಸುತ್ತಾರೆ. ಕಾಲ ಕಳೆದಂತೆ ಈ ಬ್ರಹ್ಮ ಎಂಬ ಪದವೇ ಬೆರ್ಮೆರ್ ಆಗಿ ಬದಲಾಯಿತು ಎಂದು ಕೆಲವರ ವಾದ. ತುಳುನಾಡಿನ ಜನರು ಬ್ರಹ್ಮದೇವನನ್ನ ಸೃಷ್ಟಿಯ ಮೂಲ ಪುರುಷ ಎಂದು ನಂಬಿದ್ದರೂ ಸಹ ಆತನಿಗೆ ಯಾವುದೇ ಗುಡಿ ಕಟ್ಟಿ ಪೂಜೆ ಮಾಡ್ತಿರ್ಲಿಲ್ಲ. ಗುಡಿ ಕಟ್ಟಿ ಶಿವನ ಆರಾಧನೆ ಮಾಡ್ತಿರ್ತಾರೆ. ಈ ತರ ಗುಡಿ ಕಟ್ಟಿ ದೈವಾರಾಧನೆ ಮಾಡ್ತಿದ್ರಿಂದ ಈ ಬರ್ಮೇರ್ ದೈವಕ್ಕೂ ಸಹ ಹಳ್ಳಿಗಳಲ್ಲಿ ಬರ್ಮೇರ್ ಗುಂಡ ಎಂಬ ಬ್ರಹ್ಮಸ್ಥಾನವನ್ನು ಕಟ್ಟಿ ಬ್ರಹ್ಮದೇವನೆಂದು ಪೂಜಿಸಲಾರಂಭಿಸುತ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ತುಳು ಜನಪದದ ಕೋಟಿ ಚೆನ್ನಯ್ಯನ ಪಾಡ್ದನಗಳಲ್ಲಿ ಅಥವಾ ಕಥೆಗಳಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಮತ್ತು ಕ್ರಿಸ್ತಶಕ 1623ರಲ್ಲಿ ಉಲ್ಲಾಳದ ರಾಣಿ ಅಬ್ಬಕ್ಕಳ ಆಸ್ಥಾನಕ್ಕೆ ಬಂದಿದ್ದ ಇಟಾಲಿಯನ್ ಪ್ರವಾಸಿಗ ಡೆಲ್ಲಾ ವಲ್ಲೆಯೂ ಸಹ ತಾನು ಪ್ರಯಾಣ ಮಾಡುವಾಗ ಅಲ್ಲಲ್ಲಿ ಚಿಕ್ಕ ದೇವಾಲಯಗಳನ್ನ ಕಂಡಿದ್ದಾಗಿ
ಆ ದೇವಾಲಯಗಳಲ್ಲಿ ಕುದುರೆ ಮೇಲೇರಿ ಕುಳಿತಿದ್ದ ಸೈನಿಕನ ಮೂರ್ತಿಯನ್ನು ನೋಡಿದ್ದಾಗಿ ತನ್ನ ದಿ ಟ್ರಾವೆಲ್ಸ್ ಆಫ್ ಪೆಟ್ರೋ ಡೆಲ್ಲಾ ವಲ್ಲೆ ಇನ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಬರ್ಕೊಂಡಿದ್ದಾನೆ. ನಂತರ ಕಾಲ ಕಳೆದಂತೆ ಕ್ರಿಸ್ತಶಕ 1ನೇ ಮತ್ತು 2ನೇ ಶತಮಾನದ ಆಸುಪಾಸಿನಲ್ಲಿ ದಕ್ಷಿಣ ಭಾರತದಲ್ಲಿ ಶಿವಲಿಂಗದ ಪೂಜೆಗಳು ಮತ್ತು ಆರಾಧನೆಗಳು ಹೆಚ್ಚಾಗ್ತಾ ಹೋಗ್ತವೆ. ಶಿವನ ಆರಾಧನೆ ಹೆಚ್ಚಾಗುತ್ತಾ ಹೋದಂತೆಲ್ಲ ಬರ್ಮೇರ್ ದೈವದ ಆರಾಧನೆ ಮರೆಯಾಗ್ತಾ ಸಾಗುತ್ತೆ. ಜೊತೆಗೆ ಜೈನ ಸಂಸ್ಕೃತಿಯೂ ಸಹ ಇದರೊಡನೆ ಬೆರೆತು ಆರಾಧ್ಯ ದೈವಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ. 15ನೇ ಶತಮಾನದಲ್ಲಿ ತುಳುನಾಡಿನ ಜನರಿಗೆ ಪಂಜುರ್ಲಿ ದೈವದ ಪರಿಚಯವಾಗುತ್ತೆ. ಕಾಡು ಹಂದಿ ಮುಖದ ಈ ದೈವ ನಮ್ಮ ವನ್ಯಜೀವಿಗಳನ್ನು ರಕ್ಷಿಸುವ ಕ್ಷೇತ್ರಪಾಲಕ ಎಂದು ಜನ ನಂಬುತ್ತಾರೆ. ಜೊತೆಗೆ ಗುಳಿಗ ದೈವ ನಮ್ಮ ನಾಡಿನ ರಕ್ಷಣೆ ಮಾಡುವ ರಕ್ಷಕ ಮತ್ತು ಕೊರಗಜ್ಜ ದೈವ ಇಲ್ಲಿನ ನ್ಯಾಯ ರಕ್ಷಕನೆಂದು ನಂಬಿದ ಜನರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಈ ಆತ್ಮ ದೈವಗಳ ದೇವಾಲಯಗಳನ್ನ ನಿರ್ಮಿಸಲಾರಂಭಿಸುತ್ತಾರೆ. ಭೂತಾರಾಧನೆ ಹೆಚ್ಚು ಪ್ರಚಲಿತಗೊಳ್ಳುತ್ತೆ. ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ದೈವ ರಕ್ಷಣೆ ನೀಡುತ್ತಾನೆಂದು ಜನ ನಂಬಲಾರಂಭಿಸುತ್ತಾರೆ. ಹೀಗೆ ಅವರವರ ನಂಬಿಕೆಯ ಆಧಾರದ ಮೇಲೆ ದೈವಗಳ ರೂಪ ಬದಲಾಗುತ್ತಾ ಹೋಗುತ್ತೆ. ಕೆಲವೆಡೆ ದೈವವು ವೀರ ಸೈನಿಕನ ರೂಪ ಪಡೆದುಕೊಂಡರೆ ಕೆಲವೆಡೆ ನಾಗದೇವರ ರೂಪ ಪಡೆದುಕೊಳ್ಳುತ್ತೆ. ಕೆಲವೆಡೆ ಬ್ರಹ್ಮಲಿಂಗೇಶ್ವರನಾಗಿ ಪೂಜಿಸಲ್ಪಟ್ರೆ ಕೆಲವೆಡೆ ರೂಪರಹಿತವಾಗಿ ಪ್ರಕೃತಿಯ ಮೂಲ ಶಕ್ತಿಯಾಗಿ ಪೂಜಿಸಲ್ಪಡುತ್ತೆ. ಅದರಂತೆ ಬೆರ್ಮರ್ ದೈವವೂ ಸಹ ಈ ಸಂಸ್ಕೃತಿಯೊಡನೆ ಈ ಆರಾಧನೆಯೊಡನೆ ವಿಲೀನವಾಗಿ ತಲೆಗೆ ಕಿರೀಟ, ಕೊರಳಿಗೆ ಗುಂಡುಸರ, ಎದೆಗವಚ, ಕಾಲಿಗೆ ಕಡಗ, ಎರಡೂ ಕೈಗಳಲ್ಲಿ ಶಸ್ತ್ರ ಹಿಡಿದಿರುವ ಕುದುರೆ ಏರಿ ನಿಂತ ವೀರ ಸೈನಿಕನಂತೆ ರೂಪ ಪಡೆದು ಶಕ್ತಿ ಮತ್ತು ವೇಗದ ಪ್ರತೀಕವಾಗುತ್ತೆ. ಬ್ರಹ್ಮದೇವನೆಂದೇ ಪೂಜಿಸಲ್ಪಟ್ಟ ಈ ದೈವವು ಜ್ಞಾನ, ಸೃಷ್ಟಿ, ಏಕತೆಗೆ ಹೆಸರಾಗುತ್ತೆ. ಹಾಗಾಗಿಯೇ ಈಗಲೂ ಸಹ ಬೆರ್ಮೇರ್ ದೈವವನ್ನ ಎಲ್ಲಾ ದೈವಗಳ ಮೂಲ ಶಕ್ತಿ ಎಂದು ನಂಬಲಾಗ್ತಿದೆ. ಹೀಗೆ ಕಾಲ ಕಳೆದಂತೆ ಪಂಜುರ್ಲಿ, ಗುಳಿಗ, ಕೊರಗಜ್ಜನ ಸೇವೆಗಳಲ್ಲಿ ಬಲಿ, ಕುಣಿತ, ರಕ್ತಾಭಿಷೇಕದಂತಹ ಆಚರಣೆಗಳು ಪ್ರಾರಂಭವಾಗ್ತವೆ. ಇದು ಬರ್ಮೇರ್ನ ಶುದ್ಧ ಪೌರಾಣಿಕ ಬ್ರಹ್ಮ ಪೂಜೆಗೆ ಹೋಲಿಕೆಯಾಗದ ಕಾರಣ ಈ ದೈವದ ಆರಾಧನೆ ಮತ್ತು ಗುಡಿಗಳ ಸಂಖ್ಯೆ ನಶಿಸುತ್ತಾ ಸಾಗುತ್ತೆ. ಒಂದೊಮ್ಮೆ ತುಳುನಾಡಿನ ಪ್ರಧಾನ ದೈವವಾಗಿ ಆರಾಧಿಸಲ್ಪಡುತ್ತಿದ್ದ ಬೆರ್ಮರ್ ಹೊಸ ಸಂಸ್ಕೃತಿಯ ಹೊಡೆತಕ್ಕೆ ಸಿಕ್ಕಿ ಸದ್ದಿಲ್ಲದೆ ಮರೆಯಾಗತೊಡಗುತ್ತಾನೆ. ತುಳುನಾಡಿನಲ್ಲಿದ್ದ 70ಕ್ಕೂ ಹೆಚ್ಚು ಅತ್ಯಂತ ಪ್ರಸಿದ್ಧ ಕಾರಣಿಕ ಬೆರ್ಮರ್ ಆಲಯಗಳು ರಕ್ಷಣೆ ಇಲ್ಲದೆ, ಆರಾಧನೆಗಳಿಲ್ಲದೆ ಕಾಲದ ಹೊಡೆತಕ್ಕೆ ಸಿಕ್ಕಿ ನಾಶವಾಗ್ತಾ ಸಾಕ್ತವೆ. ಇನ್ನುಳಿದ ಅಲ್ಪ ಸ್ವಲ್ಪ ಬೆರ್ಮೇರ್ ಆಲಯಗಳು ತನ್ನ ಧೀಮಂತಿಕೆಯನ್ನು ಕಳೆದುಕೊಂಡು ಶಕ್ತಿಶಾಲಿ ಕೇಂದ್ರಗಳಿಗೆ ವರ್ಗಾಯಿಸಲ್ಪಡ್ತದೆ. ಬೆರ್ಮೆ, ಬೆರ್ಮರ್, ಬಿರ್ಮೇರ್, ಬೆರ್ಮೇರು ಹೀಗೆ 16 ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದ ಈ ದೈವ ತುಳುನಾಡಿನ ಮಟ್ಟಿಗೆ ಒಂದು ಹೆಸರಲ್ಲ, ಅದೊಂದು ಶಕ್ತಿ, ನಂಬಿಕೆ. ಹೇಳಿ ಕೇಳಿ ತುಳುನಾಡು ದೈವಗಳಿಗೆ ಪ್ರಖ್ಯಾತಿ ಪಡೆದಿರುವಂತಹ ಸ್ಥಳ. ಆ ದೈವಗಳನ್ನ ನಂಬಿ ಆರಾಧಿಸ್ತೋರ್ನ ದೈವಗಳು ಎಂದೂ ಕೈಬಿಟ್ಟಿಲ್ಲ. ಇಂತಹ ಎಷ್ಟೋ ದೈವಗಳಿಗೆ ಮೂಲ ಪುರುಷನಂತಿದ್ದ, ಅಧಿನಾಯಕನಂತಿದ್ದ ಬೆರ್ಮೇರ್ನ ಪರಿಚಯ ಇಂದಿಗೂ ಸಹ ಎಷ್ಟೋ ಜನಕ್ಕೆ ಇಲ್ಲ. ತುಳುನಾಡಿನ ಉದ್ದಗಲಕ್ಕೆ ಯಾವ ಊರಿಗೆ ಹೋದರೂ ಬೆರ್ಮೇರ್, ಬಾಕ್ಯಾರ್, ಬೆರ್ಮೇರ್ ಗುಂಡಿ, ಬೆರ್ಮೇರ್ ಸಾನ, ಬೆರ್ಮೇರ್ ಪಾಡಿ, ಬೆರ್ಮೇರ್ ಬೊಟ್ಟು ಎಂಬ ಹೆಸರಿನ ಒಂದಲ್ಲ ಒಂದು ಸ್ಥಳವನ್ನು ತುಳುನಾಡಿನಲ್ಲಿ ಈಗಲೂ ಸಹ ಕಾಣಬಹುದು. ತುಳುವಿನ ಕಾವ್ಯವಾದ ಸಂಧಿಪಾರ್ಧನಗಳಲ್ಲಿ ಈ ದೈವದ ಉಲ್ಲೇಖ ಕಾಣಬಹುದು. ಮತ್ತು ಪಾಕಿಸ್ತಾನದಲ್ಲಿರುವ ಬಲೂಚಿಸ್ತಾನದ ಸಿಬಿ ಜಿಲ್ಲೆಯ ನದಿ ತಟದಲ್ಲಿ 1968ರಲ್ಲಿ ನಡೆದ ಪುರಾತತ್ವ ವಸ್ತುಗಳ ಉತ್ಖನದಲ್ಲಿ ಕ್ರಿಸ್ತಪೂರ್ವ 1700 ವರ್ಷಗಳ ಹಳೆಯ ಕಾಲಘಟ್ಟಕ್ಕೆ ಸೇರಿದ ಕುದುರೆ ಮೂರ್ತಿಗಳು, ಮಾನವ ರೂಪದ ಶಿಲ್ಪಗಳು ದೊರೆತಿವೆಯಂತೆ. ಇವು ಈ ದೈವದ ಆರಾಧನೆ ಸಾವಿರಾರು ವರ್ಷಗಳ ಹಿಂದೆಯೇ ಇತ್ತು ಎಂಬುದಕ್ಕೆ ಸಾಕ್ಷಿಯಾಗಿವೆ. ಇನ್ನು ಬ್ರಹ್ಮ ಅನ್ನೋದು ಒಂದು ಮಹಾಶಕ್ತಿ. ಪಾರ್ಧನಗಳಲ್ಲಿ ಬರುವ ಪ್ರಕಾರ ಅದು ಎಲ್ಲಾ ದೈವಗಳಿಗೂ ಭೂತಗಳಿಗೂ ಮೂಲ ಶಕ್ತಿ. ಕೆಲ ಜನಪದ ಉಲ್ಲೇಖಗಳಲ್ಲಿ ಕಂಡುಬರುವಂತೆ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ನಡೆಯುವ ಯಾವುದೋ ಒಂದು ವಿಶಿಷ್ಟ ಘಟನೆಯಿಂದ ಆತನ ರೂಪದಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕಿ ಅವನ ಗುಣದಲ್ಲಿ ಬದಲಾವಣೆಯಾಗುತ್ತದೆಂದು, ತನ್ನನ್ನು ನಂಬಿದ ಜನರನ್ನ ಕಾಪಾಡುವ ಸಲುವಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಲು ನಿಲ್ಲಲಾಗಿ ಈತನಿಗೆ ದೈವವು ಒಲಿಯುತ್ತಾನೆಂದು, ಈತನ ಬೆನ್ನಿಗೆ ನಿಲ್ಲುತ್ತಾನೆಂದು, ಹೋರಾಟದಲ್ಲಿ ಆತನಾದರೂ ಸರಿಯೇ ಈತ ಸಜ್ಜನರನ್ನು ರಕ್ಷಿಸುವ ಹೊಣೆಯನ್ನು ಸತ್ತ ಮೇಲೂ ನಿರ್ವಹಿಸುತ್ತಾನೆಂಬ ನಂಬಿಕೆ ಇದೆ. ಇಂತಹ ವೀರಯೋಧರೇ ಕ್ಷೇತ್ರಪಾಲಕರಾಗಿ ನಮ್ಮನ್ನು ರಕ್ಷಿಸುತ್ತಾರೆ ಎಂಬ ನಂಬಿಕೆ ಈ ಜನರ ಮನದಲ್ಲಿ ಬೇರೂರಿದೆ. ಮತ್ತೊಂದು ವಿಚಾರವೇನೆಂದರೆ, ಪುರಾಣಗಳಲ್ಲಿ ಮತ್ತು ವೇದಗಳಲ್ಲಿ ಪ್ರಸ್ತಾಪಿಸಿರುವ ಬ್ರಹ್ಮ ಎಂಬ ಕಲ್ಪನೆಗೂ ಮತ್ತು ಬೆರ್ಮೆ ಎಂಬ ವ್ಯಕ್ತಿತ್ವದ ಕಲ್ಪನೆಗೂ ಸಾಮ್ಯತೆ ಇದೆ. ಇಲ್ಲಿ ಬ್ರಹ್ಮ ಎಂದರೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಚತುರ್ಮುಖ ಬ್ರಹ್ಮನೂ ಆಗಿರಬಹುದು, ಅಥವಾ ಆಕಾರವೇ ಇಲ್ಲದ ನಿರಾಕಾರನಾದ ಪರಬ್ರಹ್ಮನೆಂಬ ಮಹಾಶಕ್ತಿಯೂ ಆಗಿರಬಹುದು. ಚತುರ್ಮುಖ ಬ್ರಹ್ಮನಾದರೆ ಪ್ರಪಂಚದ ಸೃಷ್ಟಿಗೆ ಕಾರಣಕರ್ತ, ಪರಬ್ರಹ್ಮನಾದರೆ ಪ್ರಕೃತಿಯ ಸರ್ವಶಕ್ತಿಯ ಮೂಲ. ಈ ಎರಡೂ ಅರ್ಥದಲ್ಲೂ ಬೆರ್ಮೇರ್ ಅನ್ನೋದನ್ನ ಭಾವಿಸಬಹುದು.
ತೀರಿಕೊಂಡ ನಂತರ ನಮ್ಮ ಪೂಜ್ಯರಾದ ಹಿರಿಯರೆಲ್ಲ ಪ್ರಕೃತಿಯಲ್ಲಿ ವಿಲೀನವಾಗಿ ಮಹಾಶಕ್ತಿಯಾಗಿ ಪರಿವರ್ತನೆಗೊಂಡು ನಮ್ಮನ್ನು ಆಶೀರ್ವದಿಸುತ್ತಾ ಸದಾ ನಮ್ಮನ್ನು ಕಾಯುತ್ತಾರೆ ಅನ್ನೋದು ತುಳುನಾಡಿನವರ ನಂಬಿಕೆ. ಸ್ನೇಹಿತರೆ, ಯಾವುದೇ ದೈವದ ಕಾಲಘಟ್ಟವನ್ನ ನಿರ್ಣಯ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಶಾಸನಗಳಲ್ಲಿ ಇದರ ಉಲ್ಲೇಖ ಸಿಗೋದು ತುಂಬಾ ಕಷ್ಟ. ಇನ್ನು ಕೆಲ ಇತಿಹಾಸಕಾರರು ಹೇಳುವ ಪ್ರಕಾರ ತುಳುನಾಡಿನ ದೈವಾರಾಧನೆಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದ ಇಲ್ಲಿನ ಮೂಲ ನಿವಾಸಿಗಳಲ್ಲಿ ಒಬ್ಬರಾದ ಮುಗೇರ್ ಸಮುದಾಯದ ಮೂಲದೇವರೇ ಈ ಬೆರ್ಮೇರ್ ಎಂದು ಹೇಳಲಾಗ್ತಿದೆ. ಆದ್ರೆ ಈ ದೇವರ ಮೂಲಸ್ಥಾನ ಯಾವುದು ಅನ್ನೋ ಮಾಹಿತಿ ಇನ್ನೂ ಅಸ್ಪಷ್ಟ. ಆದ್ರೆ ಇತ್ತೀಚೆಗಷ್ಟೇ ಮಾಡಿದ ಸಂಶೋಧನೆಯ ಪ್ರಕಾರ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಸಮೀಪದ ಬೆರ್ಮೇರ್ ಗುಡ್ಡ ಎಂಬಲ್ಲಿ ಈ ಮೂಲ ದೇವರು ನೆಲೆಯಾಗಿದ್ದರು ಅನ್ನೋ ವಿಷಯ ಪ್ರಶ್ನಾತೀತವಾಗಿ ತಿಳಿದು ಬಂದಿದೆ. ಮುಗೇರರು ಆರಾಧಿಸಲ್ಪಡುವ ದೈವಗಳ ಪ್ರಾರ್ಥನೆಗಳಲ್ಲಿಯೂ ಸಹ ಈ ದೈವದ ಉಲ್ಲೇಖ ಕಾಣಸಿಗುತ್ತೆ. ಮತ್ತು ಇತ್ತೀಚೆಗೆ ರಿಷಬ್ ಶೆಟ್ಟಿ ನಿರ್ಮಾಣದ ಕನ್ನಡದ ಚಲನಚಿತ್ರ ಕಾಂತಾರ ಚಾಪ್ಟರ್ 1 ನಲ್ಲಿಯೂ ಸಹ ಈ ದೈವದ ಹೆಸರನ್ನ ಉಲ್ಲೇಖಿಸಿರುವುದು ಈ ದೈವದ ಬಗೆಗಿನ ಕುತೂಹಲವನ್ನ ಹೆಚ್ಚಿಸುತ್ತಾ ಹೋಗ್ತಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ಒಂದ್ ಕಾಲದಲ್ಲಿ ತುಳುನಾಡಿನ ಪ್ರಧಾನ ದೈವವಾಗಿ ಆರಾಧಿಸಲ್ಪಟ್ಟು ಮರೆಯಾಗಿ ಹೋದ ಬೆರ್ಮೇರ್ ದೈವದ ಸಂಕ್ಷಿಪ್ತ ಮಾಹಿತಿ. ಈ ಮಾಹಿತಿನ ಕಲೆಕ್ಟ್ ಮಾಡೋಕೆ ನಾನು ತುಂಬಾ ಆರ್ಟಿಕಲ್ಸ್ ನ ರೆಫರ್ ಮಾಡ್ಬೇಕಾಗಿ ಬಂತು. ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೇನಾದ್ರೂ ಇನ್ನೂ ತಿಳ್ಕೋಬೇಕು ಅನ್ಸಿದ್ರೆ ಈ ಆರ್ಟಿಕಲ್ಸ್ ನ ರೆಫರ್ ಮಾಡಿ. ನಾನು ಹೇಳಿರೋ ಮಾಹಿತಿಲಿ ಏನಾದ್ರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ ಮತ್ತು ತಪ್ಪನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.